ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಜೈಲುವಾಸವನ್ನ ಅನುಭವಿಸಿದ 10 ತಿಂಗಳ ನಂತರ ಡೆವಿಲ್ ಶೂಟಿಂಗ್ಗೆ ರೀಸ್ಟಾರ್ಟ್ ಕೊಟ್ಟಿದ್ದಾರೆ ನಟ ದರ್ಶನ್. ಇದು ಮೈಸೂರಿಗೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಎಂಟ್ರಿ ಕೊಟ್ಟಿದ್ದು, ಇಂದಿನಿಂದ ಫಿಲ್ಮ್ ಶೂಟಿಂಗ್ಗೆ ಕಾಟೇರ ಕಮ್ ಬ್ಯಾಕ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಮತ್ತೆ ಡೆವಿಲ್ ಶೂಟಿಂಗ್ಗೆ ಪರ್ಮಿಷನ್ ಸಿಕ್ಕಿದ್ದು, ಚಿತ್ರೀಕರಣಕ್ಕೆ ಈಗಾಗಲೇ ಪೊಲೀಸರಿಂದ ಕೂಡ ಅನುಮತಿ ಸಿಕ್ಕಿದೆ. ಇಂದಿನಿಂದ ಮಾರ್ಚ್ 15ರವರೆಗೆ ಡೆವಿಲ್ ಚಿತ್ರೀಕರಣ ಆರಂಭವಾಗಲಿದ್ದು, ಮೈಸೂರು ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ಚಿತ್ರೀಕರಣವನ್ನು ಆರಂಭಿಸಲಾಗುವುದು. ಇನ್ನು ಮಾರ್ಚ್ 15ರಂದು ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಭದ್ರತೆಗೆ 32 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು. ಇನ್ನು ಮೈಸೂರಲ್ಲಿ ಶೂಟಿಂಗ್ ವೇಳೆಯೇ ಅರೆಸ್ಟ್ ಆಗಿದ್ದರು ನಟ ದರ್ಶನ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧವಾಗಿ ಅಂದು ನಿಂತು ಹೋಗಿದ್ದ ಚಿತ್ರೀಕರಣವನ್ನು ಇಂದಿನಿಂದ ಮತ್ತೆ ಕಿಕ್ ಸ್ಟಾರ್ಟ್ ಮಾಡಲು ಮುಂದಾಗಿದ್ದಾರೆ. ಇನ್ನು ರಾಜಸ್ಥಾನ್, ಹೈದರಾಬಾದ್ನಲ್ಲಿ ಈ ಒಂದು ಡೆವಿಲ್ ಚಿತ್ರೀಕರಣಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ. ನಟ ದರ್ಶನ್ ಅವರದು ಮಾರ್ಚ್ 15ರಂದು ಲಲಿತ್ ಮಹಲ್ನಲ್ಲಿ. ಇನ್ನು ಶೂಟಿಂಗ್ ಭದ್ರತೆಗೆ 32 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, 10 ತಿಂಗಳ ನಂತರ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ನಟ ದರ್ಶನ್. ಈಗಾಗಲೇ ಸೋಷಿಯಲ್ ಮೀಡಿಯಾ ವಿಚಾರವಾಗಿ ಸಾಕಷ್ಟು ಚರ್ಚೆಯಲ್ಲಿದ್ದಾರೆ ನಟ ದರ್ಶನ್. ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 5 ಜನ ಫಾಲೋ ಮಾಡ್ತಿದ್ದಂಥ ನಟ ದರ್ಶನ್ ಅವರೆಲ್ಲರನ್ನ ಈಗ ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್. ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ನಟ ದರ್ಶನ್. ಈಗಾಗಲೇ ಸುಮಲತಾ ಅಂಬರೀಷ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ದಾರೆ. ನಟ ದರ್ಶನ್ ಅವರ ಮಧ್ಯೆ ಎಲ್ಲವೂ ಸರಿ ಇಲ್ವಾ ಸುಮಲತಾ ಅವರ ಜೊತೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿದೆ. ಇದರ ಮಧ್ಯೆ ಈಗ ಡೆವಿಲ್ ಸಿನಿಮಾ 10 ತಿಂಗಳ ಬಳಿಕ ಶೂಟಿಂಗ್ಗೆ ಪುನರಾರಂಭಿಸಲು ಕಿಕ್ ಸ್ಟಾರ್ಟನ್ನು ಮಾಡಿಕೊಂಡಿದೆ. ಅಂದು ನಿಂತು ಹೋಗಿದ್ದ ಚಿತ್ರೀಕರಣ ಇಂದಿನಿಂದ ಸ್ಟಾರ್ಟ್ ಆಗೋದಂತೂ ಖಚಿತ. ಇನ್ನು ರಾಜಸ್ಥಾನ್, ಹೈದರಾಬಾದ್ನಲ್ಲಿ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ.